ನಮಸ್ಕಾರ. ಪ್ರಜಾಧ್ವನಿ ಟಿವಿಯ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಇವತ್ತು ನಾವು ಒಂದು ಪುರಾತನವಾದ ಸನಾತನವಾದ ಒಂದು ವೇದಿಕ್ ಟೆಕ್ನಿಕ್ ಬಗ್ಗೆ ಕಲಿತಾ ಇದ್ದೀವಿ. ಈ ಜ್ಞಾನ ಕಳೆದು ಹೋದ ಜ್ಞಾನ, ಮರೆತು ಹೋದ ಜ್ಞಾನ, ಇದನ್ನ ಮತ್ತೆ ನಾವು ಕಲಿತು ನಮ್ಮನ್ನ ನಾವು ಹೇಗೆ ಉದ್ಧಾರ ಮಾಡ್ಕೊಳ್ಳೋದು ಅಂತ ಕಲಿತಾ ಇದ್ದೀವಿ. ನಿಮ್ಗೆಲ್ಲ ತಿಳಿದಿರೋ ಹಾಗೆ ನಮ್ಮ ವೇದಿಕ್ ಗ್ರಂಥಗಳಲ್ಲಿ ಇದು ಸುಮಾರು ಹಲವಾರು ಕಡೆ ಇದನ್ನ ಉಲ್ಲೇಖನ ಮಾಡಿದ್ದಾರೆ. ಮನುಷ್ಯ ತನಗೆ ತಾನೇ ಒಂದು ಮಿತ್ರ, ತನಗೆ ತಾನೇ ಶತ್ರು ಅಂತ. ಈಗ ನಾನು ನನ್ನ ಮಿತ್ರನ ಶತ್ರುನ ಅಂತ ನಮಗೆ ಹೇಗೆ ಗೊತ್ತಾಗತ್ತೆ ಅಂದರೆ, ನಮ್ಮ ಜೀವನದಲ್ಲಿ ಹಲವಾರು ಅನುಭವಗಳಾಗತ್ತೆ. ಸೊ ಆ ಅನುಭವಗಳನ್ನೆಲ್ಲ ನಾವು ಒಂದು ಕ್ರೌಢೀಕರಿಸಿ ನೋಡಿದಾಗ ನಮಗೆ ಆಗೋದು ಮೂಲತಃ ಎರಡೇ ಥರದ ಅನುಭವ. ನಮಗೆ ಅದರಿಂದ ಒಂದು ಪ್ಲೆಜರ್ ಅಥವಾ ಆನಂದ, ಸುಖ, ಯೋಗಕ್ಷೇಮದ ಅನುಭವ ಆಗುತ್ತೆ. ಇಲ್ಲ ನಮಗೆ ನೋವು, ದುಃಖ, ಹಿಂಸೆ, ವೇದನೆಯ ಅನುಭವ ಆಗುತ್ತೆ. ಇದು ಎರಡೇ ನಮ್ಗಾಗೋದು, ಪ್ಲೆಜರ್ ಆ್ಯಂಡ್ ಪೇನ್. ಇವಾಗ ನಮಗೆ ಈ ಪ್ರಶ್ನೆ ಕೇಳಿದ್ರೆ ನಿಮ್ಮ ಆಯ್ಕೆ ಯಾವುದು? ನಿಮಗೆ ಜೀವನದಲ್ಲಿ ಪ್ಲೆಜರ್ ಬೇಕಾ, ಪೇನ್ ಬೇಕಾ, ಆನಂದ, ಸಂತೋಷ ಬೇಕಾ, ಅಥವಾ ನೋವು, ಹಿಂಸೆ ಬೇಕಾ? ಅಂದರೆ ಯೂನಿವರ್ಸಲ್ ಆಗಿ ಪ್ರಪಂಚದಲ್ಲಿ ಎಲ್ಲ ಜೀವಿಗಳು ಹೇಳೋದು ನನಗೆ ಸಂತೋಷ, ಆನಂದನೇ ಬೇಕು, ಯೋಗಕ್ಷೇಮನೇ ಬೇಕು ಅಂತ. ಸೊ ಹೀಗಿರ್ಬೇಕಾದ್ರೆ ಆದರೆ ನಮ್ಮ ಬಯಕೆ ಅದಿದ್ದಾಗ ನಾವು ಮಾಡ್ತಾ ಇರೋ ಕರ್ಮಗಳಿಂದ ಅದರಿಂದ ಬರ್ತಾ ಇರೋ ಪರಿಣಾಮಗಳು ಬೇರೆನೇ ಆಗಿರುತ್ತೆ. ಅದು ನಾನು ಮಾಡ್ತಾ ಇರೋ ಕರ್ಮಗಳ ಪರಿಣಾಮ ನನಗೆ ಪ್ಲೆಜರ್ ಅಥವಾ ವೆಲ್ ಬೀಯಿಂಗ್ ಅಥವಾ ಯೋಗಕ್ಷೇಮವನ್ನು ತಂದುಕೊಟ್ರೆ ಆವಾಗ ನಾನು ನನ್ನ ಮಿತ್ರ. ಆದರೆ ನಾನು ಮಾಡ್ತಾ ಇರೋ ಕರ್ಮಗಳ ಪರಿಣಾಮ ನನಗೆ ನೋವು, ದುಃಖ ತಂದುಕೊಡ್ತಾ ಇದೆ ಅಂದರೆ ನನಗೆ ನಾನೇ ಶತ್ರು. ಸೊ ಹಾಗಾಗಿ ವೇದಿಕಲ್ಲಿ ಬೇರೆಯವ್ರನ್ನ ದೂಷಣೆ ಮಾಡೋದು ಅಂತಿಲ್ಲ. ಸೊ ನಮ್ಮನ್ನ ನಾವೇ ಗಮನಿಸ್ಕೊಂಡಾಗ ನಾವು ಮಾಡ್ತಾ ಇರೋ ಕರ್ಮಗಳನ್ನ ನಾವೇ ತಿದ್ದುಕೋಬಹುದು. ಹಾಗಾದ್ರೆ ನಾವೇ ನಮ್ಮ ಮಿತ್ರರನ್ನ ಮಾಡ್ಕೊಳ್ಳೋದು ಹೇಗೆ? ಇದಕ್ಕೆ ನಾವು ಬರೀ ಕ್ಷೇಮ ಅಲ್ಲ, ಯೋಗಕ್ಷೇಮದ ಕಡೆ ಹೋಗ್ಬೇಕು. ಇದನ್ನ ಕಲಿಯೋದೇ ಈ ಸರಣಿಯಲ್ಲಿ, ವೇದಿಕ್ ಜ್ಞಾನದ ಈ ಸರಣಿಯಲ್ಲಿ, ಈ ಪ್ರಜಾಧ್ವನಿ ಟಿವಿಯ ಮೂಲಕ ನಾವು ಕಲಿತಾ ಇದ್ದೀವಿ. ಈ ಪ್ರಯತ್ನ ನಮ್ಮೆಲ್ಲರನ್ನ ಒಂದು ಉನ್ನತಿಯ ಕಡೆ, ವಿಕಸನದ ಕಡೆ ಕರ್ಕೊಂಡು ಹೋಗ್ಲಿ ಅಂತ ಆಶಿಸ್ತಾ ಈ ಪೀಠಿಕೆ ಅಥವಾ ಹಿನ್ನೆಲೆಯ ಮೂಲಕ ಈ ಸಂಚಿಕೆಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಮೊದಲಿಂದ ಪ್ರಾರಂಭದಿಂದ ಪ್ರಾರಂಭ ಮಾಡೋದಾದ್ರೆ ಪ್ರಾರಂಭನೇ ಇಲ್ಲದೆ ಇರೋ ಪರಮಾತ್ಮನಿಂದ ಪ್ರಾರಂಭ ಮಾಡೋಣ. ಪರಮಾತ್ಮನಿಂದ ಬಂದಿದ್ದು ತ್ರಿಮೂರ್ತಿಗಳು. ತ್ರಿಮೂರ್ತಿಗಳ ಮಧ್ಯ ವಿಷ್ಣುವಿನ ಮಧ್ಯ ಅವನ ನಾಭಿ, ವಿಷ್ಣುವಿನ ನಾಭಿಯ ಮಧ್ಯದಲ್ಲಿ ಕಮಲ, ಪದ್ಮನಾಭನ ಕಮಲದ ಮಧ್ಯದಲ್ಲಿ ಬ್ರಹ್ಮದೇವರ ರಚನೆ ಬ್ರಹ್ಮಾಂಡ, ಬ್ರಹ್ಮಾಂಡದ ಮಧ್ಯಲೋಕ ಭೂಲೋಕದ ಜೀವಿಗಳಲ್ಲಿ ಒಂದು ಆಗಿರೋರು ನಾವು ಮಾನವರು. ಸೊ ಮಾನವರ ಶರೀರದ ಮಧ್ಯ ಮೇರುದಂಡ ಅಥವಾ ನಮ್ಮ ಬೆನ್ನೆಲುಬು, ಮೇರುದಂಡದ ಮಧ್ಯ ನಮ್ಮ ಹೃದಯದ ಮಧ್ಯದಲ್ಲಿ ಯಾರಿದ್ದಾರೆ? ಸೂಕ್ಷ್ಮವಾದ ಜೀವಾತ್ಮ ಅಂದರೆ ನಾನಿರೋದು ಮಧ್ಯದಲ್ಲಿ. ಹಾಗಾದ್ರೆ ಪರಮಾತ್ಮನಿಗೂ ನನಗೂ ಇರುವ ಸಂಬಂಧ ಎಲ್ಲಿದೆ ಅಂದರೆ ಮಧ್ಯದಲ್ಲಿ. ಸ್ವಾರಸ್ಯಕರವಾಗಿದೆ ಅಲ್ಲ? ನನ್ನ ದೇಹ, ಮನಸ್ಸು ಕೂಡ ಕೇಂದ್ರೀಕರಿಸಿ ಮಧ್ಯಕ್ಕೆ ತಂದಾಗ ನನ್ನ ಸಂಪೂರ್ಣ ಅಸ್ತಿತ್ವ ಕೇಂದ್ರೀಕರಿಸಿ ಪರಮಾತ್ಮನ ಜೊತೆ ಹೊಂದಿಕೊಂಡಲು ಜೋಡಣೆಯಾಗಲು ಸುಲಭವಾಗತ್ತೆ. ಸೊ ಆ ಪ್ರಕ್ರಿಯೆ ಏನಿದೆ, ನನ್ನ ಇಡೀ ಅಸ್ತಿತ್ವವನ್ನ ಮಧ್ಯಕ್ಕೆ ತಗೊಂಡು ಬರೋದು, ಅದೇನೆ ಈ ವೇದಿಕ್ ಮೆಡಿಟೇಷನ್ನ ಕಲಿಕೆ ಅಥವಾ ಜ್ಞಾನ. ಈ ಜ್ಞಾನ ಪುರಾತನ ಕಾಲದ್ದು. ಕಲಿಯುಗ ಪ್ರಾರಂಭ ಆಗಿ ಒಂದು 5,000 ವರ್ಷ ಆಗಿದೆ. ಸೊ ಈ 5,000 ವರ್ಷದಲ್ಲಿ ಕಾಲಕ್ರಮೇಣದಲ್ಲಿ ಜ್ಞಾನ ಎಲ್ಲ ವಿರೂಪಗೊಳ್ತಾ, ಬೇರೆ ಬೇರೆ ರೂಪಗಳನ್ನ ಹೊಂದುತ್ತಾ, ಅದು ವಿವಿಧವಾದ ಬೇರೆ ಇನ್ನೊಂದು ಡಿಸ್ಟಾರ್ಟೆಡ್ ಫಾರ್ಮ್ ಆಗ್ಬಿಟ್ಟಿದೆ. ನೀವು ಸಣ್ಣ ಮಕ್ಕಳಲ್ಲಿ ಈ ಆಟವನ್ನ ಆಡಿರ್ತೀರ. ಸಣ್ಣ ವಯಸ್ಸಿನಲ್ಲಿ ಚೈನೀಸ್ ವಿಸ್ಪರ್ ಗೇಮ್ ಅಂತ. ಅಂದ್ರೆ ಒಂದು ಲೈನ್ ಅಲ್ಲಿ ಒಂದು 20 ಜನ ಇದ್ರೆ ಮೊದಲನೇ ಅವ್ರಿಗೆ ಕಿವಿಯಲ್ಲಿ ಏನಾದ್ರೂ ಹೇಳಿದ್ದ ಮೆಸೇಜ್ ಅಥವಾ ಒಂದು ವಾಕ್ಯವನ್ನ ಅದು ಕೊನೆಯವ್ರಿಗೆ ಬರೋ ಅಷ್ಟೊತ್ತಿಗೆ ಆ ವಾಕ್ಯ ಬೇರೆ ಇನ್ನೇನೋ ಆಗೋಗಿರುತ್ತೆ. ಅದೇ ತರಹ ಸತ್ಯಯುಗದಿಂದ, ತ್ರೇತಾಯುಗದಿಂದ, ದ್ವಾಪರ ಯುಗದಿಂದ ಕಲಿಯುಗ ಬರೋ ಹೊತ್ತಿಗೆ ಆ ನಿಜವಾದ ಒರಿಜಿನಲ್ ಮೆಸೇಜ್ ಏನಿದೆ, ಒರಿಜಿನಲ್ ಜ್ಞಾನ ಏನಿದೆ, ಅದು ವಿರೂಪಗೊಂಡು ಬೇರೆ ಇನ್ನೇನೋ ಆಗೋಗಿದೆ.
ಸೊ ಈ ಒರಿಜಿನಲ್ ನಾಲೆಡ್ಜ್ ಏನಿದೆ ಮತ್ತೆ ವಾಪಸ್ ಅದೇ ಜ್ಞಾನಕ್ಕೆ ಹೋಗೋದು ಈ ಸಂಚಿಕೆಗಳಲ್ಲಿ ಏನು ನಾವು ಹೇಳ್ತಾ ಇದ್ದೀವಿ ಅದರ ಉದ್ದೇಶ. ಸೊ ನಾವು ಈ ಸೆಂಟರ್ಡ್ ಸ್ಟೇಟ್ಗೆ ಬಂದಾಗ, ಈ ಸ್ಥಿತಿಗೆ ಬಂದಾಗ, ಅಂದರೆ ನಮ್ಮ ದೇಹ ಮನಸ್ಸು ಜೀವಾತ್ಮ ಎಲ್ಲ ಒಂದು ಅಲೈನ್ ಆಗಿ ಸೆಂಟರ್ಗೆ ಬಂದಾಗ, ಮಧ್ಯದ ಸ್ಥಿತಿಗೆ ಬಂದಾಗ ಆವಾಗ ಬರುವುದೇ ನಮಗೆ ಸಮಾಧಾನ, ಪೀಸ್, ಯೋಗಕ್ಷೇಮ, ವೆಲ್ ಬೀಯಿಂಗ್, ಆರೋಗ್ಯ ಅಂದರೆ ಹೆಲ್ತ್, ಆನಂದ ಅಂದರೆ ಜಾಯ್, ಹ್ಯಾಪಿನೆಸ್, ಪ್ಲೆಷರ್, ಸ್ಟಿಲ್ನೆಸ್, ನಿಶ್ಚಲತೆ, ಅರಿವು, ರಿಯಲೈಸೇಷನ್, ಕ್ಲಾರಿಟಿ, ಸ್ಪಷ್ಟತೆ. ಸೊ ಇದೆಲ್ಲ ಬರೋದು ಯಾವಾಗ ಅಂದರೆ ನಾವು ಸೆಂಟರ್ಗೆ ಬಂದಾಗ, ಮಧ್ಯಕ್ಕೆ ಬಂದಾಗ. ದೇಹವನ್ನ ಮನಸ್ಸನ್ನ ಪ್ರಾಯೋಗಿಕವಾಗಿ ಹೇಗೆ ಕೇಂದ್ರೀಕರಿಸಬೇಕು ಅಂತ ಕಲಿಯೋದೇನೆ ಈ ಪುರಾತನವಾದ ಈ ವೇದಿಕ್ ಟೆಕ್ನಿಕ್ ಏನಿದೆ ಅದನ್ನ ನಾವು ಕಲಿತಾ ಇದ್ದೀವಿ. ಸೊ ವೇದಿಕ್ ಮೆಡಿಟೇಷನ್ ಅಂದ್ರೆ ಏನು, ಅದರಲ್ಲಿ ಮೊದಲು ವೇದಿಕ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಹಾಗಾದ್ರೆ ವೇದಿಕ್ ಮೆಡಿಟೇಷನ್ ಅಂದ್ರೆ ಏನು? ಇದರಲ್ಲಿ ಮೊದಲು ವೇದಿಕ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ವೇದಿಕ್ ಅಂದ್ರೆ ಯಾವುದು ಸನಾತನವಾದದ್ದು, ಯಾವುದಕ್ಕೆ ಯಾವಾಗಿಂದಲೂ ಮುಂಚಿಂದನೂ ಇತ್ತೋ, ಅದಕ್ಕೆ ಆದಿ ಇಲ್ಲ ಅಂತ್ಯ ಇಲ್ಲ, ಯಾವಾಗಿಂದನೂ ಇತ್ತು, ಈಗಲೂ ಇದೆ, ಮುಂದೇನೂ ಇದೆ, ಅದು ಟೈಮ್ಲೆಸ್. ಸೊ ಇದು ಟೈಮ್ಲೆಸ್ ಲಾಸ್ ಆಫ್ ನೇಚರ್, ಅಂದರೆ ಬ್ರಹ್ಮಾಂಡದ ನಿಯಮ ಸೃಷ್ಟಿ ಆದಾಗಿಂದ ಏನಿತ್ತೋ ಈಗ್ಲೂ ಇದೆ, ಮುಂದೇನೂ ಅದೇ ಇದೆ, ಅದೇ ವೇದಿಕ್. ಸೊ ನಾನು ಅದನ್ನ ಪಾಲನೆ ಮಾಡಿದಾಗ, ಈ ಬ್ರಹ್ಮಾಂಡದ ನಿಯಮ ಹೇಗಿದೆಯೋ ಅದರಂತೆಯೇ ನಡ್ಕೊಂಡಾಗ ನನಗೆ ಎಲ್ಲ ಒಳಿತಾಗತ್ತೆ, ಎಲ್ಲ ಒಳ್ಳೇದಾಗತ್ತೆ, ನನಗೆ ಯಾವುದೇ ತರಹದ ತೊಂದರೆಗಳಾಗಲ್ಲ. ಸೊ ಇದನ್ನ ಪಾಲನೆ ಮಾಡೋದನ್ನ ಅರ್ಥ ಮಾಡ್ಕೊಳ್ಳೋದು, ಇದು ಬ್ರಹ್ಮಾಂಡದ ನಿಯಮ ಏನು, ನನ್ನ ದೇಹದ ರಚನೆ ಹೇಗಾಗಿದೆ, ನಾನು ಏನು ಮಾಡಬೇಕು, ಯಾತಕ್ಕೆ ಇಲ್ಲಿ ಬಂದಿದ್ದೀನಿ, ಈ ವಿಷಯಗಳನ್ನೆಲ್ಲ ತಿಳ್ಕೊಂಡು ಅದರಂತೆಯೇ ನಡ್ಕೊಳ್ಳೋದು ವೇದಿಕ್ ಪ್ರಕಾರ ಒಂದು ಪರಮಾತ್ಮನ ಜೊತೆ ಅಲೈನ್ ಆಗೋದು ಅಂತ ಹೇಳ್ತಾರೆ. ಅಂದರೆ ಅದು ಪರಮಾತ್ಮನ ಇಚ್ಛೆಯಂತೆ ನಾನು ನಡ್ಕೊಳ್ತಾ ಇದ್ದೀನಿ, ಅಂದರೆ ಧರ್ಮದಲ್ಲಿ ಇದ್ದೀನಿ ಅಂತ ಅರ್ಥ. ಸೊ ಈ ಜ್ಞಾನವನ್ನ, ಈ ಬ್ರಹ್ಮಾಂಡದ ಜ್ಞಾನವನ್ನ, ಬ್ರಹ್ಮಾಂಡದ ನಿಯಮವನ್ನ ಋಷಿಗಳು ಗುರುಕುಲದಲ್ಲಿ ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ, 4-5 ವರ್ಷದ ಮಕ್ಕಳಿಗೆ ಇದನ್ನ ತಿಳಿಸ್ಕೊಡ್ತಾ ಇದ್ರು. ಯಾಕೆಂದ್ರೆ ಈ ಜ್ಞಾನದಿಂದಲೇ ಅವರು ಇಡೀ ಜೀವನವನ್ನ ಒಂದು ಸ್ಟ್ರಾಂಗ್ ಫೌಂಡೇಶನ್, ಒಂದು ಸ್ಟ್ರಾಂಗ್ ಆಧಾರದ ಮೂಲಕ ನಡೆಸೋದಲ್ಲದೆ, ಈ ಜೀವನದಲ್ಲಿ ಮಾತ್ರ ಅಲ್ಲ, ಸತ್ತ ಬಳಿಕ ಅದರ ನಂತರ ಮುಂದಿನ ಜನ್ಮಗಳಿಗೂ ಉಪಯೋಗ ಆಗುವಂತಹ ಸ್ಟ್ರಾಂಗ್ ಫೌಂಡೇಶನ್ನ ನೀಡ್ತಾ ಇದ್ರು. ಯಾವುದರ ಮೂಲಕ ಅಂದರೆ ಈ ವೇದಿಕ್ ಜ್ಞಾನದ ಮೂಲಕ. ಈ ಜ್ಞಾನ ಎಲ್ಲರಿಗೂ ಇರಬೇಕು. ಕಲಿಯುಗದಲ್ಲಿ ನಮಗೆ ಇವಾಗ ಇಲ್ಲ, ಆದರೆ ಈ ಜ್ಞಾನ ಎಲ್ಲರಲ್ಲಿ ತಲುಪಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ನಿಮಗೆ ತರ್ತಾ ಇದ್ದೀವಿ. ಈ ಜ್ಞಾನದಿಂದ ನಾವು ಈ ಪ್ರಾಪಂಚಿಕವಾಗಿ ಏನು ಇಚ್ಛೆಗಳಿರುತ್ತೋ ಅದನ್ನ ಕೂಡ ನಾವು ಪೂರ್ಣಗೊಳಿಸ್ಕೋಬಹುದು. ಅದಲ್ಲದೆ ಆಧ್ಯಾತ್ಮಿಕದಲ್ಲೂ ಕೂಡ ನಾವು ಮುಂದುವರಿಬಹುದು.